ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ದೇವನಹಳ್ಳಿ ಪಟ್ಟಣ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ. ಬಿಗ್ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ನೂತನ ಅಧ್ಯಕ್ಷರಾಗಿ ಬೆಟ್ಟಕೋಟೆ ಹರೀಶ್ ಆಯ್ಕೆಯಾದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ನೂತನ ಅಧ್ಯಕ್ಷರಾಗಿ ಬೆಟ್ಟಕೋಟೆ ಹರೀಶ್ ಆಯ್ಕೆ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳ ಆಯ್ಕೆ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ನಡೆಯಿತು. ನೂತನ ಅಧ್ಯಕ್ಷರಾಗಿ ಬೆಟ್ಟಕೋಟೆ ಹರೀಶ್, ಉಪಾಧ್ಯಕ್ಷರುಗಳಾಗಿ ನಾಗರಾಜ್ ರಾಜಣ್ಣ, ಸಲಹಾ ಸಮಿತಿ ಅಧ್ಯಕ್ಷರಾಗಿ ಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಮದನ್, ಖಜಾಂಚಿಯಾಗಿ ಉಮಾಶಂಕರ್, ಕಾರ್ಯದರ್ಶಿ ಭೈರೇಗೌಡ, ಸಂಘಟನಾ ಕಾರ್ಯದರ್ಶಿ ರಮೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ನೂತನ ಅಧ್ಯಕ್ಷ ಬೆಟ್ಟಕೋಟೆ ಹರೀಶ್ ಮಾತನಾಡಿ, ಸಂಘದ ಸರ್ವ ಸದಸ್ಯರ ಸಹಮತದಿಂದ ಸಂಘದ ಅಭಿವೃದ್ಧಿಗಾಗಿ ಹೆಚ್ಚಿನ ಪ್ರಾಮುಖ್ಯತೆಗಳನ್ನು ನೀಡಲಾಗುವುದು ಹಾಗೂ ನಮ್ಮ ಸಂಘಕ್ಕೆ ಯಾವುದೇ ನಿವೇಶನವಾಗಲಿ ಕಟ್ಟಡವಾಗಲಿ ಇಲ್ಲ, ಅದನ್ನು ನಮ್ಮ ಸಮಿತಿಯವರೊಂದಿಗೆ ಚರ್ಚಿಸಿ ಅವರ ಸಹಕಾರದಿಂದ ಮಾಡುವ ಗುರಿಯನ್ನ ಹೊಂದಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಮತ್ತು ತಾಲೂಕು ಸದಸ್ಯರು ಉಪಸ್ಥಿತರಿದ್ದರು. ಗುತ್ತಿಗೆದಾರಕ್ಕಾಗಂತ ಕಟ್ಟಡ ಇಲ್ಲ, ಕಟ್ಟಡದ ವ್ಯವಸ್ಥೆ ಮಾಡ್ಕೋಬೇಕು ಮತ್ತು ನಮ್ಮ ಗುತ್ತಿಗೆದಾರ ಕಾಗದ ಪತ್ರಗಳ ವ್ಯವಸ್ಥೆಗಳಿಗೆ ಹೊಸಕೋಟೆ ಇಲ್ಲ ಬೆಂಗಳೂರು ಹೋಗಬೇಕು, ಅದನ್ನು ಇಲ್ಲೇ ಸಿಗೋ ಥರ ಮಾಡಬೇಕು. ಮುಂದೆ ಇನ್ನು ನಮ್ಮ ಗುತ್ತಿಗೆದಾರ ಸಮಸ್ಯೆಗಳು ಏನಾದ್ರು ನೋಡಿ ಮುಂದೆ ನಮ್ಮ ಸಂಘದಿಂದ ಏನೇನಾಗುತ್ತೆ ಅದನ್ನೆಲ್ಲ ಮಾಡಬೇಕನ್ನೋದು. ನಿಮ್ಮ ಹೆಸರು? ಹರೀಶ್ ಬೆಟ್ಟಕೋಟೆ. ಉಪಾಧ್ಯಕ್ಷರಾಗಿ ಗಣಪತಿ ಎಲೆಕ್ಟ್ರಿಕಲ್ ನಾಗರಾಜ್ರವರು, ಎರಡನೇ ಉಪಾಧ್ಯಕ್ಷರಾಗಿ ಕೋರಮಂಗಲ ರಾಜಣ್ಣನವರು, ಸಲಹಾ ಸಮಿತಿ ಅಧ್ಯಕ್ಷರಾಗಿ ಕೋರಮಂಗಲ ಮೂರ್ತಿರವರು, ಕಾರ್ಯದರ್ಶಿಯಾಗಿ ಬೈರೇಗೌಡ ವಿಜಯಪುರರವರು, ಸಹ ಕಾರ್ಯದರ್ಶಿಯಾಗಿ ಮದನ್ ಅಣ್ಣೇಶ್ವರದವರು, ಜಂಟಿ ಕಾರ್ಯದರ್ಶಿಯಾಗಿ ರವೀಶ್ ರವರು, ದೇವನಹಳ್ಳಿ. ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.